ವಿನಾಯಕನು 7 ಕಿಲೋಮೀಟರ್ ತ್ರಿಜ್ಯವಿರುವ ವೃತ್ತಾಕಾರದ ಪಥದಲ್ಲಿ ಏಕರೂಪ ವೃತ್ತೀಯ ಚಲನೆಯಲ್ಲಿ ವಾಹನ ಚಲಾಯಿಸುತ್ತಿದ್ದಾನೆ. ಒಂದು ಸುತ್ತನ್ನ ಪೂರ್ಣಗೊಳಿಸಲು ಅವನು 2 ಗಂಟೆಗಳನ್ನ ತೆಗೆದುಕೊಂಡ್ರೆ ಅವನ ಜವವನ್ನ ಕಂಡುಹಿಡಿಯಿರಿ. ಸೂಚನೆ ಪೈನ 22/7 ಅಂತ ಪರಿಗಣಿಸಬೇಕು. ಇಲ್ಲಿ ವಿನಾಯಕ ವಾಹನವನ್ನ ಚಲಿಸ್ತಾ ಇದ್ದಾನೆ. ಯಾವ ವಾಹನ ಅನ್ನೋ ಮಾಹಿತಿ ಇಲ್ಲ, ನಾವು ಕಾರ್ ಅಂತ ತಗೊಳ್ಳೋಣ. ಈ ಕಾರ್ನಲ್ಲಿ ವೃತ್ತಾಕಾರದ ಪಥದಲ್ಲಿ ಚಲಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಏಕರೂಪದ ವೃತ್ತೀಯ ಚಲನೆಯಲ್ಲಿದ್ದಾನೆ. ಈ ವೃತ್ತಾಕಾರದ ಪಥದ ತ್ರಿಜ್ಯ ಬಂದು 7 ಕಿಲೋಮೀಟರ್ಗಳು. ಒಂದು ಸಂಪೂರ್ಣ ಸುತ್ತನ್ನ ಪೂರೈಸೋದಕ್ಕೆ ಅವನು 2 ಗಂಟೆಗಳ ಸಮಯವನ್ನ ತೆಗೆದುಕೊಂಡಿದ್ದಾನೆ. ನಾವು ಅವನ ಜವವನ್ನ ಕಂಡುಹಿಡಿಬೇಕು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನಂದ್ರೆ, ವೃತ್ತೀಯ ಪಥದಲ್ಲಿ ಕಾಯ ಏಕರೂಪದ ಜವದಲ್ಲಿ ಚಲಿಸಿದ್ರೆ ಅದರ ಚಲನೆಯನ್ನ ಏಕರೂಪ ವೃತ್ತೀಯ ಚಲನೆ ಅಂತಾರೆ. ಏಕರೂಪದ ವೃತ್ತೀಯ ಚಲನೆ ಅಂದ್ರೆ ಈ ವೃತ್ತೀಯ ಪಥದಲ್ಲಿ ಅವನು ಸ್ಥಿರ ಜವವನ್ನ ಹೊಂದಿದ್ದಾನೆ ಅಂತ ಹೇಳಿ. ಅಂದ್ರೆ ಜವದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗ್ತಾ ಇಲ್ಲ, ಜವ ಸ್ಥಿರವಾಗಿದೆ. ಹಾಗಿದ್ಮೇಲೆ ಜವ ಇಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಕಾಲ ಅನ್ನೋ ಸೂತ್ರವನ್ನ ನಾವಿಲ್ಲಿ ಬಳಸಬಹುದು. ಅದೇ ಒಂದು ವೇಳೆ ಜವ ಬದಲಾಗ್ತಿದ್ದಿದ್ರೆ ಇದನ್ನ ಬಳಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಜವ ಸ್ಥಿರವಾಗಿದೆ. ಈಗ ಒಂದು ಸುತ್ತಿಗೆ ಅವನು ಎಷ್ಟು ದೂರವನ್ನ ಚಲಿಸಿದ್ದಾನೆ ಅಂತ ನೋಡೋದಾದ್ರೆ, ಅವನು ತಗೊಂಡಂತ ಪಥ ಬಂದು ವೃತ್ತಾಕಾರದಲ್ಲಿದೆ. ಒಂದು ಸಂಪೂರ್ಣ ಸುತ್ತನ್ನ ಪೂರೈಸಿದ್ದಾನೆ ಅವನು. ಅಂದ್ರೆ ಎಲ್ಲಿಂದ ಶುರು ಮಾಡಿದ್ನೋ ಪುನಃ ವಾಪಸ್ ಅಲ್ಲಿಗೆ ಬಂದು ನಿಂತಿದ್ದಾನೆ. ಅಂದ್ರೆ ಅವನು ಚಲಿಸಿದ ದೂರ ಬಂದು ಈ ವೃತ್ತಾಕಾರದ ಪಥ. ಈ ಪಥ ಅಂದ್ರೆ ಈ ವೃತ್ತದ ಪರದಿ. ಯಾವುದೇ ವೃತ್ತದ ಪರದಿಯ ಸೂತ್ರ ಏನು? 2πr ಸಮವಾಗಿರುತ್ತಲ್ವಾ. ಡಿವೈಡೆಡ್ ಬೈ ಕಾಲ ಬಂದು 2 ಅವರ್ಗಳು. ಇಲ್ಲಿ ಘಟಕಗಳು SI ಯೂನಿಟ್ ನಲ್ಲಿಲ್ಲ, ನಾವು ನೋಡ್ಬೋದು ಕಿಲೋಮೀಟರ್ ಮತ್ತು ಅವರ್ಗಳ ಲೆಕ್ಕದಲ್ಲಿದೆ. ನಾವು ಅದೇ ರೀತಿ ಅದನ್ನ ಮುಂದುವರಿಸ್ತಾ ಹೋಗೋಣ. ಈಗ ಪೈ ಮತ್ತು ಆರ್ ನ ಮೌಲ್ಯಗಳನ್ನ ಇಲ್ಲಿ ಆದೇಶ ಮಾಡೋಣ. ಪೈನ 22/7 ಅಂತ ಪರಿಗಣಿಸಿ ಅಂತ ಕೊಟ್ಟಿರೋದ್ರಿಂದ ನಾವು ಪೈನ 22/7 ಅಂತ ತಗೊಳ್ಳೋಣ. ಆರ್ನ 7 ಕಿಲೋಮೀಟರ್ಗಳು ಅಂತ ತಗೊಳ್ಳೋಣ. ಇನ್ನು ಕಾಲ ಬಂದು 2 ಅವರ್ಗಳಾಗಿರುತ್ತೆ. ಪೈ ಬಂದು ಒಂದು ಅಭಾಗಲಬ್ಧ ಸಂಖ್ಯೆ, ಆದ್ರಿಂದ ಅದರ ಮೌಲ್ಯ ನಿಖರವಾಗಿ 22/7 ಸರಿಯಾಗಿರೋದಿಲ್ಲ. ಆದ್ರೂ ಕೂಡ 22/7 ಅಂತ ತಗೊಳ್ಳೋಣ. ಈಗ ನೋಡ್ಬೋದು ನಾವು ಡಿವೈಡೆಡ್ ಬೈ 7 ಇಂಟು 7 ಇದೆ, ಅದು 2 ರದ್ದಾಗತ್ತೆ. 2 ಡಿವೈಡೆಡ್ ಬೈ 2 ಅದು ಕೂಡ ರದ್ದಾಗತ್ತೆ. ಇನ್ನು ಉಳಿದಿರೋದು ಬಂದು 22. ಜವ ಬಂದು 22 ಕಿಲೋಮೀಟರ್ ಪರ್ ಅವರ್. ಅಂದ್ರೆ ವಿನಾಯಕನ ಕಾರು ಈ ಚಲನೆಯಲ್ಲಿ 22 ಕಿಲೋಮೀಟರ್ ಪರ್ ಅವರ್ ಜವವನ್ನ ಹೊಂದಿತ್ತು. ಈಗ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ. ಒಂದು ಇರುವೆ 11 ಮೀಟರ್ ಪರ್ ಸೆಕೆಂಡ್ ಜವದಲ್ಲಿ ಏಕರೂಪದ ವೃತ್ತಾಕಾರದ ಪಥದಲ್ಲಿ ಚಲಿಸುತ್ತಿದೆ. ವೃತ್ತದ ತ್ರಿಜ್ಯವು 21 ಮೀಟರ್ ಆಗಿದ್ರೆ ಅರ್ಧ ಸುತ್ತನ್ನ ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಿಯಿರಿ. ಸೂಚನೆ ಪೈನ 22/7 ಅಂತ ಪರಿಗಣಿಸಬೇಕು. ಈ ಪ್ರಶ್ನೆ ಕೂಡ ಇಂದಿನ ಪ್ರಶ್ನೆಗೆ ಹೋಲಿಕೆ ಆಗುತ್ತೆ. ಅಲ್ಲಿ ನಾವು ಜವವನ್ನ ಕಂಡುಹಿಡಿದ್ವಿ, ಆದ್ರೆ ಇಲ್ಲಿ ನಾವು ಅರ್ಧ ಸುತ್ತನ್ನ ಪೂರ್ಣಗೊಳಿಸಲು ತೆಗೆದುಕೊಂಡ ಸಮಯವನ್ನ ಕಂಡುಹಿಡಿತಾ ಇದ್ದೇವೆ. ಇರುವೆ ಏಕರೂಪದ ವೃತ್ತೀಯ ಚಲನೆಯಲ್ಲಿದೆ, ಅಂದ್ರೆ ಅದರ ಜವ ಈ ಪಥದಲ್ಲಿ ಸ್ಥಿರವಾಗಿರುತ್ತೆ. ಈ ವೃತ್ತಾಕಾರ ಪಥದ ತ್ರಿಜ್ಯ ಬಂದು 21 ಮೀಟರ್ಗಳು. ಈ ಇರುವೆಯ ಜವ ಬಂದು 11 ಮೀಟರ್ ಪರ್ ಸೆಕೆಂಡ್. ನಾವು ಇರುವೆ ಈ ಪಥದಲ್ಲಿ ಅರ್ಧ ಸುತ್ತನ್ನ ಪೂರ್ಣಗೊಳಿಸಲು ತಗೊಂಡಂತ ಸಮಯವನ್ನ ಕಂಡುಹಿಡಿಬೇಕು. ಅಂದ್ರೆ ಟಿ ಎಷ್ಟು ಅಂತ ಕಂಡುಹಿಡಿಬೇಕು. ಅರ್ಧ ಪಥ ಅಂದ್ರೆ ಇರುವೆ ಇರೋ ಸ್ಥಾನದಿಂದ ಇಲ್ಲಿಯವರೆಗೂ. ಇರುವೆ ಏಕರೂಪದ ವೃತ್ತೀಯ ಚಲನೆಯಲ್ಲಿರೋದ್ರಿಂದ ಜವ ಸ್ಥಿರವಾಗಿರುತ್ತೆ. ಆದ್ರಿಂದ ಜವ ಇಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಕಾಲ ಅನ್ನೋ ಸೂತ್ರವನ್ನ ನಾವಿಲ್ಲಿ ಬಳಸ್ಬೋದು. ನಾವಿಲ್ಲಿ ಸಮಯವನ್ನ ಕಂಡುಹಿಡಿಬೇಕು, ಅಂದ್ರೆ ಕಾಲವನ್ನ ಕಂಡುಹಿಡಿಬೇಕು. ಅದಕ್ಕೆ ತಕ್ಕಂತೆ ಸೂತ್ರವನ್ನ ರಿಅರೇಂಜ್ ಮಾಡ್ಕೊಳ್ಳೋಣ. ಕಾಲ ಅಂದ್ರೆ ಟಿ ಬಂದು ದೂರ ಡಿವೈಡೆಡ್ ಬೈ ಜವಕ್ಕೆ ಸಮವಾಗಿರುತ್ತೆ. ಇಲ್ಲಿ ಇರುವೆ ಪ್ರಯಾಣಿಸಿದ ದೂರ ಎಷ್ಟು ಅಂತ ನೋಡೋದಾದ್ರೆ, ಇರುವೆ ಅರ್ಧ ವೃತ್ತವನ್ನ ಚಲಿಸೋವರೆಗೆ ತಗೊಂಡಂತ ಸಮಯವನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಅದು ಎಷ್ಟು ದೂರವನ್ನ ಚಲಿಸಿದೆ ಅಂತ ನೋಡೋದಾದ್ರೆ, ಇದು ವೃತ್ತದ ಅರ್ಧಕ್ಕೆ ಸಮ, ಅಂದ್ರೆ ವೃತ್ತದ ಪರದಿಯ ಅರ್ಧಕ್ಕೆ ಸಮ. ವೃತ್ತದ ಪರದಿ 2πr ಆಗಿದೆ, ಅದರ ಅರ್ಧ ಅಂದ್ರೆ
2πr/2 ಅಂದ್ರೆ πrಗೆ ಸಮವಾಗಿರುತ್ತೆ. ಜವ ಬಂದು 11 ಮೀಟರ್ ಪರ್ ಸೆಕೆಂಡ್. ತ್ರಿಜ್ಯ ಬಂದು 21 ಆಗಿರೋದ್ರಿಂದ ಪೈನ 22/7 ಅಂತ ತಗೊಳ್ಳೋಣ. ಆರ್ನ 21 ಅಂತ ತಗೊಳ್ಳೋಣ. 21 ಮೀಟರ್ ಡಿವೈಡೆಡ್ ಬೈ 11 ಮೀಟರ್ ಪರ್ ಸೆಕೆಂಡ್. ಈಗ 21ನ್ನ 7ರಿಂದ ಭಾಗಿಸಿದ್ರೆ ನಮಗೆ 3 ಸಿಗುತ್ತೆ. ಅದೇ ರೀತಿ 22ನ್ನ 11ರಿಂದ ಭಾಗಿಸಿದಾಗ 2 ಸಿಗುತ್ತೆ. 2 3ಲಿ 6. ಇನ್ನು ಘಟಕಗಳನ್ನ ನೋಡಿದ್ರೆ ಮೀಟರ್ ಡಿವೈಡೆಡ್ ಬೈ ಮೀಟರ್ ರದ್ದಾಗುತ್ತೆ. 1/1 ಸೆಕೆಂಡ್ ಅಂದ್ರೆ ಟಿ ಬಂದು 6 ಸೆಕೆಂಡ್ಗಳಿಗೆ ಸಮವಾಗಿರುತ್ತೆ. ಅಂದ್ರೆ ಇರುವೆ ಅರ್ಧ ಸುತ್ತನ್ನ ಪೂರ್ಣಗೊಳಿಸಲು 6 ಸೆಕೆಂಡ್ಗಳನ್ನ ತಗೊಂಡಿದೆ. ಯಾವಾಗೆಲ್ಲ ಏಕರೂಪದ ವೃತ್ತೀಯ ಚಲನೆಯ ಬಗ್ಗೆ ಡೀಲ್ ಮಾಡ್ತಿರ್ತೇವೋ ಆಗ ಜವ ಇಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಕಾಲ ಅನ್ನೋ ಸೂತ್ರವನ್ನ ಬಳಸಬಹುದು. ಅದರಲ್ಲಿ ದೂರ ಬಂದು ವೃತ್ತದ ಪರಿಧಿಯಷ್ಟಾಗಿರುತ್ತೆ ಅಂದ್ರೆ 2πr ಆಗಿರುತ್ತೆ. ಒಂದು ವೇಳೆ ಅರ್ಧ ಸುತ್ತಿನ ಬಗ್ಗೆ ಮಾತಾಡ್ತಿದ್ರೆ πr ಆಗಿರುತ್ತೆ.